ಇವತ್ತು ಭಾರತ ವರ್ಸಸ್ ಪಾಕಿಸ್ತಾನದ ನಡುವೆ ಹೈ ವೋಲ್ಟೇಜ್ ಪಂದ್ಯ ನಡೆಯುತ್ತೆ. ಮೈಸೂರಿನಲ್ಲಿ ಟೀಮ್ ಇಂಡಿಯಾಗೆ ಕ್ರಿಕೆಟ್ ಅಭಿಮಾನಿಗಳು ಶುಭ ಹಾರೈಸಿದ್ದಾರೆ. ಟೀಮ್ ಇಂಡಿಯಾಗೆ ಶುಭ ಹಾರೈಸಿ ಜೈಕಾರ ಕೂಗಿದ್ದಾರೆ. ಅಭಿಷೇಕ್ ಶರ್ಮಾ ಬುಮ್ರಾ ದಾಳಿಗೆ ಪಾಕಿಸ್ತಾನ ಒಡಿಸಾಗುತ್ತೆ, ಭಾರತ ಗೆದ್ದೇ ಗೆಲ್ಲತ್ತಿ ಅಂತ ಅಭಿಮಾನಿಗಳು ಹೇಳಿದ್ದಾರೆ. TV5 ಕನ್ನಡ ಜೊತೆಯಲ್ಲಿ ಮೈಸೂರಿನ ಕ್ರಿಕೆಟ್ ಅಭಿಮಾನಿಗಳು ಸಂತಸ ಹಂಚಿಕೊಂಡಿದ್ದಾರೆ. ನಾವು ಈ ಬಾರಿ ಗೆದ್ದೇ ಗೆಲ್ತೀವಿ, ನಮ್ಮ ಟೀಮ್ ಇಂಡಿಯಾ ಗೆದ್ದೇ ಗೆಲ್ಲತ್ತಿ ಅಂತ ಖುಷಿ ಹಂಚಿಕೊಂಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪುನೀತ್ ಕ್ರಿಕೆಟ್ ಅಭಿಮಾನಿಗಳನ್ನು ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಅವರು ಕೇಳಿ. ನಾಡಿನೆಲ್ಲೆಡೆ ಇವತ್ತು ಮಹಾಶಿವರಾತ್ರಿಯ ಸಂಭ್ರಮ ಸಡಗರ ಮನೆ ಮಾಡಿದೆ. ಮತ್ತೊಂದು ಕಡೆ ಇವತ್ತು ಇಂಡಿಯಾ ಪಾಕಿಸ್ತಾನ್ ಹೈ ವೋಲ್ಟೇಜ್ ಮ್ಯಾಚ್ ಇರತಕ್ಕಂಥದ್ದು. ಹೀಗಾಗಿ ಕ್ರೀಡಾಭಿಮಾನಿಗಳು ಆ ಒಂದು ಹೈ ವೋಲ್ಟೇಜ್ ಮ್ಯಾಚನ್ನು ಕಣ್ತುಂಬಿಕೊಳ್ಳಿಕ್ಕೆ ಕಾತರರಾಗಿದ್ದಾರೆ. ಅದೇ ರೀತಿಯಲ್ಲಿ ಮೈಸೂರಿನ ಕ್ರೀಡಾಭಿಮಾನಿಗಳು ಕೂಡ ಇವತ್ತು ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿದ್ದಾರೆ. ಆ ಕ್ರೀಡಾಪಟುಗಳನ್ನು ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಇವತ್ತಿನ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಬಗ್ಗೆ ಮಾತಾಡೋದು. ಸರ್, ಫಸ್ಟ್ ಆಫ್ ಆಲ್ ಏನಂದರೆ ನಾವು ಇಂಡಿಯನ್ ಫೇವರ್ ಆಗಿರೋದು. ಅವ್ರು ಮೊದಲಾಗಿ ಈ ವರ್ಷದ ICC ಟೂರ್ನಮೆಂಟಲ್ಲಿ ಗೆದ್ದು ವಿಜಯಶೀಲರಾಗಿ ಬರಲಿ ಅಂತ ನಾವು ಆಶಿಸ್ತೀವಿ. ಸಮಸ್ತ 140 ಕೋಟಿ ಭಾರತೀಯರಾಗಿ ನಾವು ಬ್ಲೆಸ್ ಮಾಡೋದು ಅವ್ರಿಗೆ ಗೆದ್ದು ಬರಲಿ ಅಂತ ಅವ್ರಿಗೆ ಹೇಳ್ತೇವೆ. ಜೊತೆಗೆ ಇದ್ರ ಜೊತೆಗೆ ಏನಂದರೆ ಈಗ ನಮಗೆ ಬದ್ಧ ವೈರಿ ಆದಂಥ ಪಾಕಿಸ್ತಾನ, ನೀವೆಲ್ಲ ಗೊತ್ತಿರ್ಬೋದು, ಈಗ 7-1 ಅಂತರದಿಂದ ಈಗ ಆಲ್ರೆಡಿ ಗೆದ್ದಿದ್ದೀವಿ ICC ಟೂರ್ನಮೆಂಟಲ್ಲಿ. ಈ ತಿರ್ಗಾ ಈಗ 8 ಆ ಒಂದು ಅಂತರದಿಂದಲೇ ಜಯಶಾಲಿಯಾಗಿ ಬರ್ತೀವಿ ಅನ್ನೋ ವಿಶ್ವಾಸ ನಮಗೆಲ್ರಿಗೂ ಇದೆ. ನಾವು ಕ್ರೀಡಾಭಿಮಾನಿಗಳು ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿ ನಾಯಕತ್ವದಲ್ಲಿ ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ಭರವಸೆ ನಮ್ಮೆಲ್ಲರೂ ಟೀಮ್ನಲ್ಲೂ ಇದೆ ಸರ್. ಹಾಗಾಗಿ ವಿಜಯಶೀಲರಾಗಲಿ ಅಂತ ಎಲ್ಲರೂ ಕೇಳ್ತೀವಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಯಾವ ಪ್ಲೇಯರ್ ಮೇಲೆ ನಿಮಗೆ ಜಾಸ್ತಿ ವಿಶ್ವಾಸ ಇದೆ? ಈ ಇದರಲ್ಲಿ ನಮಗೆ ಅಭಿಷೇಕ್ ಶರ್ಮಾನು ಭಾಳ ಅವರು ಆಡ್ತಾರೆ. ಇತ್ತೀಚೆಗೆ ಆಟ ನೋಡ್ತಾ ಇದ್ದವರು ಇವತ್ತೂ ಶತಕ ಹೊಡೆದಿದ್ದಾರೆ ಅನ್ನೋ ಭರವಸೆಯಲ್ಲಿ ನಾನಿದ್ದೀನಿ. ಆದರೆ ನನ್ನ ಇಂಡಿಯನ್ ಆಗಿ ನಾನು ಇದ್ದೀನಿ ಇವತ್ತು ಇಂಡಿಯನಲ್ಲಿ. ಅವರು ಇವತ್ತು ಪಾಕಿಸ್ತಾನ ಮೇಲೆ ಶತಕ ಹೊಡೆದಿದ್ದಾರೆ ಅನ್ನೋ ಒಂದು ಭರವಸೆ ಮೇಲೆ ನಾವು ಇದ್ದೇ ಇದ್ದೀವಿ. ಆಮೇಲೆ ಇವತ್ತು ಇಂಡಿಯಾ 100ಕ್ಕೆ 100 ಭಾಗ ಹೊಡೆದಿದೆ, ಅದರಲ್ಲಿ 100% ಮಾತೇ ಇಲ್ಲ. ಜೈ ಭಾರತ್ ಮಾತಾ ಕಿ ಜೈ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚಲ್ಲಿ ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು ಚೆನ್ನಾಗಿ ಆಡ್ತಾರೆ ಅಂತ ನಿಮ್ಗೆ ಖುಷಿ? ಅಭಿಷೇಕ್ ಶರ್ಮಾನೆ. ಹಾಂ, ಯಾಕೆ ಅಂತ ಆ ಪ್ಲೇಯರ್ ಮೇಲೆ ಅಷ್ಟೊಂದು ನಂಬಿಕೆ? ಒಳ್ಳೆ ಬ್ಯಾಟ್ಸ್ಮ್ಯಾನು, ನೋಡ್ತಿದ್ದೀವಲ್ಲ ಅವ್ರ ಬ್ಯಾಟಿಂಗು, ಒಳ್ಳೆ ಬ್ಯಾಟಿಂಗ್ ಆಡ್ತಿದ್ದಾರೆ. ಅದಕ್ಕೆ ಅವರೊಂಥರ ಬ್ಯಾಟಿಂಗ್ ನೋಡಿದ್ರೆ ಚೆನ್ನಾಗಿ ಆಡ್ತಿದ್ದಾರೆ. ಅದಕ್ಕೆ ಅವರೇ ಬೌಲರ್ಗಳಲ್ಲಿ ಯಾರು ವಿಕೆಟ್ನ ಉರುಳಿಸ್ಬೇಕಾಗ್ತಾರೆ? ಬೂಮ್ರಾನೆ ಡೆತ್ ಬೌಲರ್ ಸ್ಪೆಷಲಿಸ್ಟ್. ಇದು ಮೈಸೂರಿನ ಕ್ರೀಡಾಭಿಮಾನಿಗಳ ಮಾತುಗಳು. ಈಗ ನಾವು ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು, ಮೈಸೂರಿನಲ್ಲೂ ಕೂಡ ಇವತ್ತು ಬೆಳಗ್ಗೆ ಕ್ರಿಕೆಟನ್ನು ಆಡೋವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇಲ್ಲಿನ ಕ್ರಿಕೆಟ್ ಪ್ರೇಮಿಗಳು. ಯಾಕೆಂತ ಹೇಳಿದರೆ, ಒಂದು ಕಡೆ ಕ್ರಿಕೆಟನ್ನು ಬೆಳಗಿನ ಸಂಜೆವರೆಗೆ ಆಡ್ತಕ್ಕಂಥದ್ದು, ಜೊತೆಗೆ ಸಂಜೆ ಆಗ್ತಾ ಇದ್ದಂತೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚನ್ನು ಕಣ್ತುಂಬಿಕೊಳ್ಳಿಕ್ಕೆ ಎಲ್ಲರೂ ಕೂಡ ಕಾತರರಾಗಿದ್ದಾರೆ. ಹೀಗಾಗಿ ನಾವು ಇಂಡಿಯನ್ಸ್ ಗೆದ್ದೇ ಗೆಲ್ತೇವೆ ಅನ್ನೋ ಒಂದು ಸಂತಸದಲ್ಲಿ ಇಡೀ ಪ್ಲೇಯರ್ಗಳು ಇರತಕ್ಕಂಥದ್ದು. ಒಟ್ಟಾರೆ ಹೇಳೋದಾದರೆ, ಈ ಹೈ ವೋಲ್ಟೇಜ್ ಮ್ಯಾಚನ್ನು ಕಣ್ತುಂಬಿಕೊಳ್ಳೋದ್ರ ಜೊತೆಗೆ ಇಡೀ ಮೈಸೂರಿನ ಕ್ರೀಡಾಭಿಮಾನಿಗಳು ಈ ಬಾರಿ ಇಂಡಿಯಾ ಕಪ್ಪನ್ನು ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ಸಂತಸದಲ್ಲಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಪ್ರೀತೇಶ್, TV5 ಮೈಸೂರು. ಇನ್ನು ಇವತ್ತು ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ. ಟೀಮ್ ಇಂಡಿಯಾಗೆ ಯುವ ಆಟಗಾರರು ಶುಭ ಕೋರಿದ್ದಾರೆ. ಕೊಪ್ಪಳದಲ್ಲಿ ಟೀಮ್ ಇಂಡಿಯಾಗೆ ಶುಭ ಕೋರಿದ್ದಾರೆ ಯುವ ಪಡೆ. ಈಗಾಗಲೇ ಭಾರತ ಗೆದ್ದಿದ್ದಾಗಿದೆ ಅಂತ ಘೋಷಣೆ ಕೂಗಿ ಸಂಭ್ರಮ ಪಟ್ಟಿದ್ದಾರೆ. ಈ ಪಂದ್ಯ ಗೆದ್ರೆ ವಿಶ್ವಕಪ್ ಗೆದ್ದಂತೆ ಅಂತ ಯುವಕರು ಸಂಭ್ರಮ ಪಟ್ಟಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗರಾಜ್ ಕ್ರೀಡಾ ಪ್ರೇಮಿಗಳನ್ನು ಮಾತನಾಡಿಸಿದ್ದಾರೆ. ಹೇಗೆ ಸಂತಸ ಹಂಚಿಕೊಂಡ್ರು ನೋಡಿ.